ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರಿಗೆ ಒಳ್ಳೆ ರಸ್ತೆ ಕೊಟ್ಟಿದೆ. ಇವತ್ತು ಎಂತಿಂದ ಹೈವೇ ಆಗಿದ್ದಾವೆ ದೇಶದಲ್ಲಿ. ಇವತ್ತು CNG ಬತ್ತು, ಎಲ್ಲೇ ಸೋಲಾರದ ಪ್ರತಿಯೊಂದು ಕುಟುಂಬಕ್ಕೂ ಇನ್ನು ಮ್ಯಾಗ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ 10 ವರ್ಷ ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ. ಇವರು ದಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ ₹1 ಭ್ರಷ್ಟಾಚಾರ ತೆಗಿಲಿ, ಅದು ತೆಗಿಲಿಕ್ಕಾಗಿಲ್ಲ. ನಾವು ಏನೇ ಇದ್ರು ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು. ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುವುದು ಇಳಿದಿರ್ತದೆ. ಅದು ಕಂಪ್ನಿಗಳಿಗೆ ಅಧಿಕಾರ ನಾವು ಕೊಟ್ಟಿವಿ. ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ, ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳ್ತೀವಿ, ಯಾವಾಗ ವಿಶ್ವದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗ್ತದೆ ಅವಾಗ ರೇಟ್ ಏರಿಸಿರ್ತಾರೆ. ಬೆಲೆ ಕಡಿಮೆ ಆಯ್ತಂದ್ರೆ ಅದಕ್ಕೆ ಇಳಿತದೆ. ನೋಡ್ರಿ, ಅದು ಏನೇನು ನಡೆದತ್ತೋ ಅದು ತನಿಖೆ ಆಗ್ತದೆ. ಅದ್ರ ಬಗ್ಗೆ ನಾ ಹೇಳ್ತೀನಿ ಪ್ರತಿಕ್ರಿಯಿಸ್ತೀನಿ. ಈಗ ಕೇಂದ್ರ ಎಷ್ಟೇ ಹಣ ಕಲೆಕ್ಷನ್ ಮಾಡಿದ್ರು ಅದ್ರ ತಕ್ಕಂತೆ ದೇಶದ ಜನರಿಗೆ ಒಳ್ಳೆ ರಸ್ತೆ ಕೊಟ್ಟಿದೆ. ಇವತ್ತು ಎಂತಿಂದ ಹೈವೇ ಆಗಿದ್ದಾವೆ ದೇಶದಲ್ಲಿ. ಇವತ್ತು CNG ಬತ್ತು, ಎಲ್ಲೇ ಸೋಲಾರದ ಪ್ರತಿಯೊಂದು ಕುಟುಂಬಕ್ಕೂ ಇನ್ನು ಮ್ಯಾಗ ಸೋಲಾರ್ ಲೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೇ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ 10 ವರ್ಷ ಒಂದು ಭ್ರಷ್ಟಾಚಾರ ತೆಗಿಲಿಕ್ಕೆ ವಿರೋಧ ಪಕ್ಷಗಳಿಗಾಗಿಲ್ಲ. ಇವರು ದಮ್ಮ ತಾಕತ್ತಿದ್ರೆ ನರೇಂದ್ರ ಮೋದಿ ಮ್ಯಾಗ ₹1 ಭ್ರಷ್ಟಾಚಾರ ತೆಗಿಲಿ, ಅದು ತೆಗಿಲಿಕ್ಕಾಗಿಲ್ಲ. ನಾವು ಏನೇ ಇದ್ರು ಇದು ತೈಲ ಬೆಲೆ ಬಗ್ಗೆ ಹೇಳಿದ್ರು. ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುವುದು ಇಳಿದಿರ್ತದೆ. ಅದು ಕಂಪ್ನಿಗಳಿಗೆ ಅಧಿಕಾರ ನಾವು ಕೊಟ್ಟಿವಿ. ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ, ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಅದ್ರದ್ದು ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇವತ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳ್ತೀವಿ, ಯಾವಾಗ ವಿಶ್ವದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗ್ತದೆ ಅವಾಗ ರೇಟ್ ಏರಿಸಿರ್ತಾರೆ. ಬೆಲೆ ಕಡಿಮೆ ಆಯ್ತಂದ್ರೆ ಅದಕ್ಕೆ ಇಳಿತದೆ. ನೋಡ್ರಿ, ಅದು ಏನೇನು ನಡೆದತ್ತೋ ಅದು ತನಿಖೆ ಆಗ್ತದೆ. ಅದ್ರ ಬಗ್ಗೆ ನಾ ಹೇಳ್ತೀನಿ ಪ್ರತಿಕ್ರಿಯಿಸ್ತೀನಿ.